ಹಾಯ್, ನಾನು ನಂದನಾ ಜೋಶಿ. ನಾನು ವನಶ್ರೀ ಸಂಸ್ಥೆಯಲ್ಲಿ ಸದಸ್ಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ಸಾಂಪ್ರದಾಯಿಕ ಬೀಜಗಳ ಉಳಿವಿಗಾಗಿ ಇಟ್ಕೊಂಡಿರುವಂಥ ಒಂದು ಸಂಸ್ಥೆ. ಸುಮಾರು 11 ವರ್ಷದಿಂದ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಇದು ಇದ್ರ ಕೆಲಸ ಮಾಡ್ಲಿಕ್ಕೆ ತುಂಬಾ ಹೆಮ್ಮೆ ಇದೆ. ಯಾಕೆಂದ್ರೆ ಇದ್ರ ಉದ್ದೇಶ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ. ಯಾಕೆಂದ್ರೆ ಸಾವಯವ ತರಕಾರಿ ಬೀಜಗಳು ಇಂದು ನಶಿಸಿ ಹೋಗ್ತಾ ಇದೆ. ಎಲ್ಲ ಹೈಬ್ರಿಡ್ ಬೀಜ ಬೇಗನೆ ಫಾಸ್ಟ್ ಯುಗದಲ್ಲಿ ಫಾಸ್ಟ್ ಬೆಳೆ ಬರಬೇಕು ಅಂತ ಆ ಥರ ಕಾನ್ಸೆಪ್ಟಲ್ಲೇ ಜನ ಇದ್ದಾರೆ. ಇದು ಎಲ್ಲ ಸಾವಯವ ತರಕಾರಿ ಬೀಜಗಳಾಗಿರೋದ್ರಿಂದ ಒಂದು ಆರೋಗ್ಯದ ಬಟ್ಲು ಇದರಿಂದ ಅಂತಲೇ ಹೇಳ್ಬೋದು. ಅದಕ್ಕೆ ಇದ್ರ ಉದ್ದೇಶ ಕೂಡ ಅಷ್ಟು ಚೆನ್ನಾಗಿರೋದಕ್ಕೆ ನನಗೆ ಇದ್ರೊಳಗೆ ಕೆಲಸ ಮಾಡ್ಲಿಕ್ಕೆ ತುಂಬ ಹೆಮ್ಮೆ ಇದೆ. ಒಂದು ವನಶ್ರೀ ಅನ್ನೋದು ಒಂಥರ ನಮ್ಮ ಹೆಣ್ಮಕ್ಳದ್ದು ಒಂದು ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾರು ಸಂಸ್ಥೆ ಅನ್ನೋದಕ್ಕಿಂತ ಮನೆ ವಾತಾವರಣದಲ್ಲೇ ಎಲ್ಲರೂ ಕೆಲಸ ಮಾಡ್ತಾರೆ. ಇದರಿಂದ ನನಗೆ ತುಂಬ ಒಂದು ಖುಷಿ ಇದೆ. ಬೀಜಗಳನ್ನು ರಚಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಾವು ಈ ಕೆಲಸ ಮಾಡ್ತೀವಿ. ಮನೇಲಿ ಹೇಗೆ ಕೆಲಸ ಮಾಡ್ತೇವೆ ಅದರಿಂದ ಇದೆ ಅಂತದ್ದು ತೊಟ್ಟಿಕೊಂಡಿದ್ದು ಅದು ಕೆಂಪು ಕಲರ್ ಅಂಡಕ್ಕೆ ಬಿಳಿ ಚೆಂಡು, ಪಿಂಕ್. ಬಿಳಿ ಚೆಂಡು ಹೆಂಗೆ? ಬಿಳಿ ಚೆಂಡು ಓಹೋ ಹಾಂ ಚಿಪ್ಸು, ನಿಂಬು, ಇದೆ ಅಂತದ್ದು ತೊಟ್ಟಿಕೊಂಡಿದ್ದು ಅದು ಕೆಂಪು ಕಲರ್. ನಿಮ್ಮ ಹೆಸರು ಎಂಥದ್ದು? ಮಾಲತಿ. ಹೌದಾ? ಎಲ್ಲ ಎಂತ ಗಿಡ ತಗೊಂಡಿದ್ರಿ ನೀವು? ಜಾಸ್ತಿ ದಾಸವಾಳ, ಬಿಳಿದು, ಚೆಂಡು, ಬಿಳಿ ಚೆಂಡು, ಪಿಂಕ್ ಕಲರು, ವೈಟ್ ಸಿಂಗಲ್. ಮೇಡಮ್, ನಿಮ್ಮ ಹೆಸರು ಎಂಥದ್ದು? ಹಾಂ, ಮಾದೇವಿ ಭಟ್. ಹೌದಾ? ನೀವೆಂತದ ತಗೊಬಂದೆ ಗಿಡವ? ನಾವು ಬೇರೆ ಗಿಡ ಹಾಂ, ಅದು ಗಡ್ಡೆನೂ ಗಡ್ಡೆ ಇರೋದು ಗಡ್ಡೆ ಸಮೇತ ನೆಟ್ಟರೆ ಆಮೇಲೆ ಉಳ್ಕಟ್ಟು. ಹಾಂ ಹಾಂ ಹಾಂ. ಓಹೋ, ಚೆಂದ ಚೆಂದಿದ್ದು. ಚಿಪ್ಸ್ ಎಲ್ಲ ಇಟ್ಕೊಂಡಿದ್ರಾ? ಹಾಂ ಹಾಂ ಹಾಂ. ವಾ, ಹಲಸಿನ ಹಣ್ಣಿನ ಮಸ್ತಲ್ಲಿ. ಹಲಸಿನ ಹಣ್ಣಿನ ಚಾಕ್ಲೇಟು ಮಸ್ತ್ ಮಸ್ತ್. ಇದ್ದಾನೆ ಯಾವುದು ತೋರಿಸೋಣ. ನಿಮ್ಮ ಹೆಸರು ಎಂಥದ್ದು ಮೇಡಮ್? ರಂಜನಾ ಚಿದಂಬರ ಭಟ್ ಹೇಳಿ. ಹೌದಾ? ನೀವೇನಂತಂದ್ರಿ? ಇದನ್ನ ಬಿಸಿಲು ಕೊಪ್ಪರದ ಹತ್ರ ಹೆಬ್ಬಳ್ಳಿ. ಹೌದಾ? ಹಾಂ ಹಾಂ ಹಾಂ. ಯಾವ್ಯಾವ ಗಿಡ ತಂದ್ರಿ ನೀವು? ದಾಸವಾಳ, ಬೇರೆ, ನೀರ್ ಸೋಣೆ, ಶೋ ಗಿಡ. ಹಾಂ, ಬೇರೆ ಬೇರೆ ರೀತಿ ಗಿಡನ? ದಾಸವಾಳ 12 ನೀತಿ. ಹಾಂ, ಓಕೆ. ಹಣ್ಣಿನ ರೊಟ್ಟಿ, ಕೈ ಚಕ್ಲಿ, ಚಿಪ್ಸ್. ಮೇಡಮ್, ನಿಮ್ಮ ಹೆಸರು ಎಂಥದ್ದು? ನನ್ನ ಹೆಸರು ಸುಮಾ ಬಟ್ಟೆ ವರ್ಗಾಸರ. ಓ, ಎಂತ ತಂದ್ರಿ? ಹಲಸಿನಣ್ಣಿನ ಹೋಳಿಗೆ, ಕೈ ಚಕ್ಲಿ, ಹಲಸಿನಣ್ಣಿನ ರೊಟ್ಟಿ, ಚಿಪ್ಸ್, ಇದೆಲ್ಲ ಇಂಡೋರ್ ಪ್ಲಾಂಟ್ ತೊಳೆದೇವು. ವಾ, ಮಸ್ತಲ್ಲಿ. ಚಿಪ್ಸ್ ತಗೊಂಡೆ ಅಲ್ಲಿ. ಅದೇ, ಯಾವ್ಯಾವ ಗಿಡ ತಗೊಂಡಿದ್ದೀರ? ಹಾಂ, ಮಸ್ತ್ ಚಲೋ ಆಯಿತು. ಯಾವ್ಯಾವ ಗಿಡ ಇದ್ದು? ಬಿತ್ತು ಯಾವ್ಯಾವ ಗಿಡ ತಂದ್ರಿ? ಕೊಡಗಿನ ಬೆಡಗಿ, ಇದೆಲ್ಲ ಡೈರೆಕ್ಟ್ ಇದು ನಮ್ಮನೆ ಕಲರ್ ಇತ್ತು. ಇದು ಭೂಚಕ್ರ, ಇದು ಇಂಡೋರ್ ಪ್ಲಾಂಟು. ಈ ಥರದ್ದೆಲ್ಲ ನಾವು ಟಿವಿ ಮುಂದೆ ಹಿಂಗೆಲ್ಲ ಎಲ್ಲ ಇಡ್ಲಕ್ಕೂ ಚೆಂದ ಕಾಣ್ತು. ನೀವೆಲ್ಲ ರಶ್ ಬೇಕಾಗ್ತದೆ. ಇದು ಕೆಂಪು ತಾವ್ರೆ, ಹಳೆ ಕಾಲದ್ದು. ಇದು ಇಂಡೋರ್ ಪ್ಲಾಂಟಲ್ಲೇ ಮಾಡ್ಲಕ್ಕು ಅಷ್ಟು ಚೆಂದ ಕಾಣ್ತಿದೆಲ್ಲ. ಮಸ್ತ್ ಇದು. ಬೇರೆ ಬೇರೆ ರೀತಿ ಗಿಡ? ಬೇರೆ ಬೇರೆ ಗಿಡ. ನೀರು ಸೋಣೆ ಕಲರ್ ಕಲರ್ ಇತ್ತು. ಇದು ಕೊಡಗಿನ ಬೆಡಗಿ ಹಕ್ಕ, ವೈಟ್ ಹೂವು, 6 ಹೂವು ಒಂದು ಶೋಭಂದಿ. ಸುನೀತಾ ಹೆಗ್ಡೆ. ಯಾವ್ಯಾವ ಗಿಡ ತಂದ್ರಿ ನೀವು ಮೇಡಮ್? ಇದರಲ್ಲಿ ಡೇರೆ, ದಾಸವಾಳ, ನೀರಲ್ಲಿ ಇದ್ರ ಹಾಕೋದು ತಾವ್ರೆ. ಹಾಂ ಹಾಂ ಹಾಂ, ತಾವ್ರೆ ನೀರು ಸೋಣೆ,
ವಾ, ಬೇರೆ ಬೇರೆ ರೀತಿ ಗಿಡ ನೀವು ತಂದ್ರಿ. ನೀವು ಎಲ್ಲಿಂದ ಬಂದಿದ್ದು? ಇಲ್ಲೇ ಹುಡುಗಿ ಸಲ. ಹೌದಾ? ಹಾಂ. ಇದು ದೊಡ್ಡ ತಾವರೆ, ಹಾಂ. ಇದೆಲ್ಲ ಶೋ ಗಿಡ. ವಾ, ಮಸ್ತ್. ಇದು ಯಾವುದು? ಸಣ್ಣ ಮೆಣಸು, ಹಣ್ಣಿನ ಹಪ್ಪಳ. ಹಾಂ. ಓಹೋ, ಸಣ್ಣ ಹಂಗೆ ಎಲ್ಲ ಒಣಸ್ಕೊಂಡು ಬತ್ತಾಗ ಬಂದ್ರ 80 ಗ್ರಾಮ್. ಸರಿ. ವಾ, ಮಸ್ತ್ ಇದ್ದಲ್ಲಿ. ಮೇಡಮ್, ನಿಮ್ಮ ಹೆಸರು ಎಂಥದ್ದು? ಮಮತಾ ವೈದ್ಯ. ಹಾಂ. ಮನೇಲೆ ಮಾಡಿದ್ವಿ. ಹಾಂ. ಗೋಧಿ ಮಾಡಿದ ಬಿಸ್ಕೆಟ್, ಬೆಣ್ಣೆ ಬಿಸ್ಕೆಟ್, ಅತ್ರಾಸ. ವಾ, ಮಸ್ತಲ್ಲಿ. ಹಾಂ, ಮನೇಲಿ ಮಾಡಿದ್ದು? ಇಷ್ಟು ಮನೇಲೆ ಮಾಡಿದ್ದೆ. ರಂಗಿಂಗ್ ಹಾಕಿದ್ದೆಲ್ಲ ಇದು. ಚೂರಲ್ಲ. ಹಾಂ, ಚಲೋ ಆಯಿತು. ಇಷ್ಟೊಂದು ವೆರೈಟಿ ಅಲ್ಲ. ಅಲ್ಲ, ಈಗ ಎಲ್ಲ ಹೌದಾ? ಓಕೆ. ಸುಮಾರಷ್ಟು ತಗೊಂಡು ಅದಲ್ಲೆಲ್ಲ ತಂದವ ಇಡಲ್ಲವ ಮನೇಲಿ ತಗೊಂಡು ನೆಡಕತ್ತಲ್ಲಿ ಕಡೆಗೆ. ಹಾಯ್ ಮೇಡಮ್, ನಿಮ್ಮ ಹೆಸರು ಎಂಥದ್ದು? ಮಮತಾ. ಹೌದಾ? ಎಲ್ಲಿಂದ? ಸಿದ್ದಾಪುರದಿಂದ. ಸಿದ್ದಾಪುರದಿಂದ ಬಂದ್ರಾ? ನೀವೆಂತ ತಗೊಬಂದ್ರಿ? ಒಂದೊಂದು ಜಡೆ. ಹ್ಞೂ, ಎಲ್ಲ. ಹಾಂ, ಒಂದೆಲ್ಗ ಸೇವಂತಿಗೆ, ದಾಸಾಳ, ಕೊಡಗಿನ ಬೆಳಗ್ಗೆ, ಹಾಂ, ಮಲ್ಲಿಗೆ, ಗಾರ್ಡನ್ ಗೊಂಡೆ. ಚಲೋ ಚಲೋ. ನಾಳೆನೂ ಇರ್ತೀರಾ? ನಾಳೆನೂ ಇರ್ತೀರಾ ಮೇಡಮ್? ನೋಡ್ತೀನಿ. ಹೆಸರು ಎಂಥದ್ದು ನಿಮ್ಮದು? ನಮ್ದು ಗಂಗಾ ನಾರಾಯಣ ಹೆಗಡೆ. ಎಂತ ಬಂದ್ರಿ? ಓ, ನಿಂಬು ಎಲ್ಲ ಇದ್ದ? ಲಿಂಬು, ದಡ್ಲಿ, ಬೇರಲ್ಸು, ಹಾಂ. ಇದೆ ಚಕ್ಕಲಿ, ಹಲ್ಸಿನಲ್ಲಿ ಗೆಣಸಲೆ ಎಲ್ಲ ಮಾಡ್ಕೊಂಡು ನೀವೇ ಮಾಡಿದ್ದು? ಖಾರ, ಸ್ವೀಟು, ಇದೆಲ್ಲ ಹೂವಿನ ಗಿಡ. ಹಾಂ. ಕಡೆ ಬಸೂರ್ಕಾಯಿ, ಇದೆಂತ ಹೂವಿನ ಗಿಡ? ಇದು ಇದು ಕೋಲಂಚು. ಓಲಚ್ಚು. ಕಡೆಗಿದೆ ಬಸೂರ್ಕಾಯಿ ಗಿಡ. ಚಿನ್ನಪ್ಪನೇ ಬಸೂರ್ಕಾಯಿ ಗಿಡ ಬೇಕಾ? ಇದು ಔಷಧಿ ಗಿಡ. ಔಷಧಿ ಗಿಡ, ರಾಶಿ ಬಸೂರ್ಕಾಯಿ ಗಿಡ ಕಾಯಿ ಬೇಕಾ? ಮೇಡಮ್, ನಿಮ್ಮ ಹೆಸರು ಎಂಥದ್ದು? ಹೆಸರು ಎಂಥದ್ದು? ಅರುಣ ಹೇಳಿ. ಹೌದಾ? ಎಲ್ಲಿಂದ ಬಂದಿದ್ದು? ಶೀಸರ್. ಎಲ್ಲ ಮಾಡ್ಕೆ ಬಂದ್ರ? ಇದಿಷ್ಟು ಹಾಂ ಹಾಂ ಹಾಂ. ಇದೆಂಥದ್ದು? ಇದು ಕೆಸಿನ ಸೊಪ್ಪು, ಇದು ಸೊಳೆ. ತಗೊಬಂದ್ರ ಸೊಳೆಯ? ಸೊಳೆ ಹೇಗೆ ಒಂದು ಪ್ಯಾಕೆಟ್? ಒಂದು ಪ್ಯಾಕೆಟ್ ಹೇಗೆ? ಹಾಂ, 20 ರೂಪಾಯಿ. 20 ರೂಪಾಯಿ. ಹಾಂ. ಅಂದರೆ ಈ ಟೈಮಿಗೆ ಕೆಸ ಸೊಳೆ ಹಾಕಿ ಪಲ್ಯ ಮಾಡ್ತೀವಲ್ಲಿ, ಹಾಂ ಹಾಂ ಹಾಂ. ಹಾಗಾಗಿ ಇದಷ್ಟು ಮನೇಲಿ ನೀವೇ ಮಾಡಿದ್ದ? ಒಬ್ಬರೇ? ಖಾರ ಹಾಕಿದ್ದೆ ಚಟ್ಲಿಗೆಲ್ಲ. ಸಾಂಬಾರ ಸಾಂಬಾರ. ಇದು ಹತ್ರ ಈಗೆಲ್ಲ ಚೌತಿ ಬಂತಲ್ಲಿ ಗರ್ಗರಿ ಹತ್ರ. ಹತ್ತು ರಸ ಸಹಿತ ರೆಡಿ ಆಗುತ್ತೆ ಇನ್ನೇನು ಚೌತಿಗೆ. ಅದೇನು ಹಲಸಿನ ಇದು ಬಕ್ಕೆ ಹಣ್ಣು. ಬಕ್ಕೆನಾ? ವೆಜ್ ಒಂದು ಡ್ಯಾನ್ಸ್ ಮಾಡ್ತಿದ್ದಾರೆ. ಎಲ್ರಿಗೂ ಗೊತ್ತಿದೆ ಅಲ್ವಾ ಇವ್ರ ರುಚಿಯ? ನಾವಿಬ್ಬರು ಇಲ್ಲಿ ಸೇರಿದ್ದೇವೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಒಳ್ಳೆ ನಮ್ಮ ಕಡೆ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ಹೌದು. ಓಕೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಹೇಳ್ಕೊಂಡು ಹೋಗ್ತಿದ್ರು ಅಲ್ವಾ? ಓಕೆ. ಬೇರೆ ಯಾವುದು ಉಂಟು? ನಿಮ್ಮ ಹೆಸರು ಎಂತ? ಶಶಿಕಲಾ ಭಾಗವತ್. ವೆರೈಟಿ ಮಾಡ್ಕೊಂಡು ತಗೊಬಂದು ಇದೆಲ್ಲ ತಗೊಬಂದ. ನೀನೆಂತ ಮಾರ್ಕೆ ತಗೊಬಂದ್ಯಾ? ಹಾಂ. ಮೇಡಮ್, ನಿಮ್ಮ ಹೆಸರು ಎಂಥದ್ದು? ಭಾನುಮತಿ. ಹೌದಾ? ಇಲ್ಲೆಂತ ಮಾಡ್ಕೆ ಬಂದ್ರಾ? ಓ, ಹಾಂ.
ಇಲ್ಲಿ ನೋಡು ಕಲಾವತಿ ಎಲ್ಲ ಬೀಜಗಳು. ವನಸ್ಪತಿ ಸ್ಟಾಲ್. ನಾನು ಉಮಾ ಹೇಳಿದೆ, ನಮ್ದು ಇದು ವನಸ್ಪತಿ ಸ್ಟಾಲು, ಎಲ್ಲ ಸಾವಯವ ಗೊಬ್ಬರದಿಂದ ಮಾಡಿದ ಬೀಜಗಳು, ತರಕಾರಿ ಬೀಜ, ಎಲ್ಲ ತರಕಾರಿ ಬೀಜನೂ ಅದೇ. ಒಂದು ಪ್ಯಾಕಿಗೆ ಇದು ಒಂದು ಪ್ಯಾಕೆಟಿಗೆ 40 ರೂಪಾಯಿ. ಒಂದು ಪ್ಯಾಕೆಟಿಗೆ 40 ರೂಪಾಯಿ. ಎಲ್ಲ ಒಳ್ಳೆ ಬೀಜಗಳೇ. ವನಸ್ಪತಿ ಸಂಘದ ವನಸ್ಪತಿ ಸಂಸ್ಥೆ. ಇವ್ರು ನಮ್ಮ ವನಸ್ಪತಿ ಭಾನುಮತಿ ಹಿರಿಯ ಸದಸ್ಯ ನಮ್ಮ ವನಸ್ಪತಿ. ಸರಿ ಸರಿ, ತುಂಬ ದುಡಿದಿದ್ದಾರೆ ಇವರು. ಹೌದಾ? ಓಕೆ, ನೋಡಿ ಎಷ್ಟೊಂದು ತಗೊಂಡು ಬಂದಿದ್ದಾರೆ ಗಿಡ ಅದೆಲ್ಲ. ಇವರು ನಂದನ. ಹಾಯ್ ನಂದನ, ನಂಗೆ ಮೊದಲೇ ಪರಿಚಯ ಇದೆ. ನಂದನ ಏನಾದ್ರು ಹೇಳ್ತೀರಾ ಮತ್ತೆ? ಹೌದು, ಹೇಳಿ. ಹಾಯ್, ನಾನು ನಂದನಾ ಜೋಶಿ. ನಾನು ವನಸ್ಪತಿ ಸಂಸ್ಥೆಯಲ್ಲಿ ಸದಸ್ಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ಸಾಂಪ್ರದಾಯಿಕ ಬೀಜಗಳ ಉಳಿದಾಗಿ ಇಟ್ಕೊಂಡಿರುವಂಥ ಒಂದು ಸಂಸ್ಥೆ. ಸುಮಾರು 11 ವರ್ಷದಿಂದ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಇದ್ರ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇದ್ರ ಉದ್ದೇಶ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ. ಯಾಕೆಂದರೆ ಸಾವಯವ ತರಕಾರಿ ಬೀಜಗಳು ಇಂದು ನಶಿಸಿ ಹೋಗ್ತಾ ಇದೆ. ಎಲ್ಲ ಹೈಬ್ರಿಡ್ ಬೀಜ, ಬೇಗನೆ ಫಾಸ್ಟ್ ಯುಗದಲ್ಲಿ ಫಾಸ್ಟ್ ಬೆಳೆ ಬರಬೇಕು ಅಂತ ಆ ಥರ ಕಾನ್ಸೆಪ್ಟಲ್ಲೇ ಜನ ಇದ್ದಾರೆ. ಇದು ಎಲ್ಲ ಸಾವಯವ ತರಕಾರಿ ಬೀಜಗಳಾಗಿರೋದ್ರಿಂದ ಒಂದು ಆರೋಗ್ಯದ ಬಟ್ಲು ಇದರಿಂದ ಅಂತಲೇ ಹೇಳ್ಬೋದು. ಅದಕ್ಕೆ ಇದ್ರ ಉದ್ದೇಶ ಕೂಡ ಅಷ್ಟು ಚೆನ್ನಾಗಿರೋದಕ್ಕೆ ನನಗೆ ಇದ್ರೊಳಗೆ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಇದೆ. ಒಂದು ವನಸ್ಪತಿ ಅನ್ನೋದು ಒಂಥರ ನಮ್ಮ ಹೆಣ್ಮಕ್ಳದ್ದು ಒಂದು ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾರು ಸಂಸ್ಥೆ ಅನ್ನೋದಕ್ಕಿಂತ ಮನೆ ವಾತಾವರಣದಲ್ಲೇ ಎಲ್ಲರೂ ಕೆಲಸ ಮಾಡ್ತಾರೆ. ಇದರಿಂದ ನನಗೆ ತುಂಬ ಒಂದು ಖುಷಿ ಇದೆ. ಬೀಜಗಳನ್ನು ರಚಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಕೆಲಸ ಅಂತಲೇ ನಾವು ಈ ಕೆಲಸ ಮಾಡ್ತೇವೆ. ಓಹೋ, ಮನೇಲಿ ಹೇಗೆ ಕೆಲಸ ಮಾಡ್ತೇವೆ ನೋಡಿ ಎಲ್ಲ ಬೀಜಗಳು, ತರಕಾರಿ ಎಲ್ಲ ಇಲ್ಲ. ಎಲ್ಲ ನಾಟಿ ಬೀಜಗಳು ನನ್ನ ಹೆಸರು ಜಲಜಾಕ್ಷಿ ಹೆಗಡೆ ಹೇಳಿ. ಜಲಜಾಕ್ಷಿ ಹೆಗಡೆ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ? ಅಲ್ಲೂ ಕುಕಿಂಗ್ ಸ್ಪೆಷಲ್. ಇವತ್ತು ಮತ್ತೆ ಇದೇನೇನು ಮಾಡ್ಕೊಂಡು ಬಂದಿದ್ದೀರಾ? ಹೌದು, ಖರ್ಜೂರದ ಹೋಳಿಗೆ ಮಾಡ್ಕೊಂಡು ಬಂದಿದ್ದೇನೆ. ಆಮೇಲೆ ಪತ್ರೊಡೆ ಮಾಡ್ಕೊಂಡು ಕೆಸದಿಂದ ಪತ್ರೊಡೆ ಮಾಡಿದ್ದೇನೆ. ಆಮೇಲೆ ಜಹಾಂಗೀರ್ ಮಾಡಿದ್ದೇನೆ ಕೈಯಲ್ಲೇ ಮನೆಯಲ್ಲಿ. ಎಲ್ಲ ನೀವೇ ಮಾಡಿದ್ದೀರಾ? ಹೌದು ಹೌದು. ವಾ, ಇದು ಹಸಿನಕಾಯಿ ಚಿಪ್ಸ್ ಮಾಡಿದ್ದೇನೆ. ಇದು ಕೈ ಚಕ್ಲಿ ಮಾಡಿದ್ದೇನೆ. ಕೈಯಿಂದ ನೋಡಿ ಆ ಚಕ್ಲಿ ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಹೌದಾ? ಅಲ್ಲ, ಮಾಡಿದ್ದೇನೆ. ಆಮೇಲೆ ಇದು ಕಟ್ನೆ ಪುಡಿ ಅಂತ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ. ಎಲ್ಲಾ ತರದ ಸೊಪ್ಪುಗಳು ಇದರಲ್ಲಿ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಹೆಲ್ದಿ. ಮತ್ತೆ ಇದೆಲ್ಲದು ಆರೋಗ್ಯಕ್ಕೆ ಉಪಯೋಗ. ಮಕ್ಳಿಗೆ ಏನಾದ್ರು ಕಷಾಯ ಮಾಡ್ಕೊಡ್ಬೋದು, ಹೊಟ್ಟೆ ನೋವು ಅಥವಾ ಏನಾದ್ರು ಬಂದಾಗ ಕಷಾಯ ಮಾಡ್ಕೊಡ್ಬೋದು ನೀರಿಗೆ ಹಾಕಿ. ಹಾಗಾಗಿ ಇದೆಲ್ಲ ಮಕ್ಕಳು ನಮ್ಮಲ್ಲೇ ಮಾಡಿರೋದು ಇದೆಲ್ಲ ನೋಡ್ರಿ ಮಾಡಿರೋದು. ಈ ಖರ್ಜೂರದ ಹೋಳಿಗೆನ ತುಂಬಾ ಫೇಮಸ್ ಇದೆ. ಹೇಗೆ ಒಂದು ಪ್ಯಾಕೆಟ್ ಮೇಡಮ್? ಒಂದು ಪ್ಯಾಕೆಟ್ 100 ರೂಪಾಯಿ. ಹೌದಾ? ಎಷ್ಟಿರುತ್ತೆ ಒಂದು ಪ್ಯಾಕೆಟ್? ಆ ರೀತಿ. ಹೌದಾ? ಇದು 50 ರೂಪಾಯಿ. ಇದು ನಮ್ದು ಪತ್ರೊಡೆ. ಪತ್ರೊಡೆ. ಓಕೆ, ಇವತ್ತು ನಾಳೆ 2 ದಿವಸ ಇರ್ತೀರಾ? ಇರ್ತೀನಿ. ಇದು ಬಾಳೆಕಾಯಿ ಪುಡಿ ಅಂತ ಬಾಳೆಕಾಯಿ ಮೇಳ ಮಾಡಿದ್ರು ಸಿರ್ಸೆಯಲ್ಲಿ. ಇದರಲ್ಲಿ ಫಸ್ಟ್ ಬಂದಿತ್ತು. ಇದು ತುಂಬಾ ಬೇಡಿಕೆ ಇತ್ತು, ಹಾಗಾಗಿ ಬಾಳೆಕಾಯಿ ಪ್ರೈಸ್ ಬಂದಿದೆ. ರಾಜ್ಯ ಮಟ್ಟಕ್ಕೆ ಅವಾರ್ಡ್. ಸುಮನ ಹೆಗಡೆ ಕುಕ್ಕುಳಿಯಿಂದ ಬಂದಿರೋದು. ವನಸ್ಪತಿಯನ್ನು ಸೇರಿ ಒಂದು 14 ವರ್ಷ. ಎಷ್ಟು ವರ್ಷ? 14 ಬೀಜಗಳನ್ನು ತರಕಾರಿ ಸಾವಯವ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ಮೇಳಕ್ಕೆ ಅಂತ ಹಲಸಿನಕಾಯಿ ಹಪ್ಪಳ, ಅರಿಶಿನ, ವಾಟೆ ಪುಡಿ, ಆಮೇಲೆ ಅಂಟುವಾಳ ಪುಡಿ ತಂದಿದ್ದೀವಿ. ಗಿಡಗಳು ಎಲ್ಲ ಇದನ್ನೆಲ್ಲ ತೆಗೆದುಕೊಂಡು ಬಂದಿದ್ದೀರಾ? ಅದೇ ಚೆನ್ನಾಗಿ ಕಾಣಿಸ್ತದೆ. ಇದೆಲ್ಲ ಗಿಡ ನೀವು ತಗೊಬಂದಿದ್ದೀರಾ? ಮೇಡಮ್, ನಿಮ್ಮ ಹೆಸರು ಎಂಥದ್ದು? ಹೆಸರು ಎಂತೆಲ್ಲ ತಗೊಬಂದ್ರಿ? ಓಹೋ, ಹಾಂ ಹಾಂ ಹಾಂ, ಸೌತೆಕಾಯಿ ಎಲ್ಲ ತಗೊಬಂದ್ರ? ನೀವು ಎಲ್ಲಿಂದ ತಗೊಂಡು ಬಂದಿದ್ದು? ಓ, ಅಲ್ಲಿಂದ ನೀವು ಇಲ್ಲಿ ಬಂದ್ರಿ ಮೇಳಕ್ಕೆ ಹೇಳಿ. ಅದೇ
ಅರುಣ ಹಾಂ, ಎಲ್ಲಿಂದ? ಹೊನ್ನಳ್ಳಿ. ಹೌದಾ, ನೀವೆಂತ ತಗೊಬಂದ್ರಿ? ಹಲಸಿನಕಾಯಿ, ಬಾಳೆಕಾಯಿ, ಮತ್ತು ಹಲಸಿನ ಹಣ್ಣಿಂದು, ಗೋವೆಕಾಯಿದು, ಶಾಬಕ್ಕಿದು ಎಲ್ಲ ಹಪ್ಪಳ. ಆಮೇಲೆ ಸೂಜಿಮೆಣಸು ಒಣಗಿಸಿದ್ದು, ಹಸಿದು, ನಿಂಬು, ದಾಸವಾಳ, ತಾವರೆ ಮತ್ತು ಡೇರೆ. ಏನೇನು ಗಡ್ಡೆ ಇದು? ತಾವರೆಗಡ್ಡೆ. ಹೌದಾ? ಹಾಂ. ಓಹೋ, ಅದು ಯಾವತ್ತೂ ಹೂವು ಆಗ್ತಾ? ಎಲ್ಲ ಸೀಸನ್. ಚಂದ. ನನ್ನ ಹೆಸರು ಸುಶೀಲಾ ಶ್ರೀಪಾದ್ ಭಟ್ ಹೇಳಿ. ನಂಗೆ ವನಸ್ತ್ರೀ ಸಂಘದಿಂದ ಭಾಗವಹಿಸ್ತಾ ಇದ್ದೆ. ನೀವು ಏನೇನು ತಗೊಬಂದ್ರಿ? ಅಜ್ಜಿಬೆಳ್ ಬಿಸಿಲು ಕಬ್ಬ, ಅಜ್ಜಿಬೆಳ್ ಬಿಸಿ. ಹಾಂ, ಬೇರೆ ಗಿಡ, ಬೇರೆ ಬೇರೆ ಕಲರ್ಸ್. ಬೇರೆ ಬೇರೆ ಕಲರ್ಸ್ ಇದ್ದು, ಕಲರ್ಸ್ ಇಡವ. ಹಾಂ, ಹೇಳಿ. ಹಾಂ, ಲಿಲ್ಲಿ ಪುಟ್ಟಿಯಲ್ಲಿ ನೀವು ತೋರಿಸಿ. ಯಾವ್ಯಾವ ನೋಡ್ಕೊಂಡೆಯಾ? ಲಿಲ್ಲಿ ಪುಟ್ಟಿಯಲ್ಲಿ 3 ಕಲರ್ ಇದ್ದು, ಹಾಂ. ಕೆರೆ ತಾವರೆ ಇದ್ದು, ಕಡ್ಡಿ ಡೇರೆ ಒಂದು 2 ಥರ ಇದ್ದು, ಹಾಂ. ಕಡೆಗೆ ಬೀಟ್ರೂಟ್ ಕಲರ್ ಇದ್ದು. ಯಾವುದು ಬೀಟ್ರೂಟ್ ಕಲರು? ಹೌದಾ? ವಾ, ಮಸ್ತ್. ಬೀಟ್ರೂಟ್ ಕಲರ್ ಇದ್ದು, ಇದು ಕೆರೆ ತಾವರೆ. ತಾವರೆ ಆಗ್ತದೆ ಕೆರೆಯಲ್ಲಿ, ಅದೇ ಕಲರ್. ಹಾಂ. ಕಡೆಗೆ ಮಿಕ್ಸ್ ಸುಮಾರು ಎಲ್ಲ ಜಾತಿನೂ ಇದ್ದು, ದೊಡ್ಡ ಹೊಡತಿ ಯಾವುದೂ ಇದ್ದು. ಒಂದಷ್ಟು ತಗೊಬಂದ್ರ? ಓ, ಸರಿ 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 ಸರಿ. ಎಲ್ಲ ಇಟ್ಕೊಂಡು ಜಾಗ ಸಾಕಾಗ್ತಿದೆ. ಸಿದ್ದು ಚಿಪ್ಸು, ಹಪ್ಪಳ. ಹಪ್ಪಳ ಆದ್ರೂ ಇದು ಸಾದಾ ನಾವು ಟ್ರೇ, ಇದು ಒತ್ತು ಹಪ್ಪಳ. ಹಾಂ. ಉಗಿ ಮೇಲೆ ಬೇಯಿಸಿ ಹಲಸಿನ ಸೊಳೆಯ ಸ್ಪೆಷಲ್ ಇದ್ದ? ಮಷಿನ್ ಅಲ್ಲ, ಇದರೊಳಗೆ ಒತ್ತದು, ಕೈಯಲ್ಲೇ ಒತ್ತದು. ಇದು ಸಕಾಗಿ ಶಾಬಕ್ಕಿ ಹಪ್ಪಳ. ಅದೇ ಎಲ್ಲ ಹೋಮ್ ಮೇಡ್. ಹೋಮ್ ಮೇಡ್ ಎಲ್ಲ. ಓಕೆ, ಥ್ಯಾಂಕ್ ಯು. ಗಿಡ ಬೇಕು. ಹಾಂ, ಎಲ್ಲ ವಿಶಾಲಾಕ್ಷಿ ಅಂತನಾ? ನೀವೆಲ್ಲಿಂದ ಬಂದ್ರಿ? ಹಾಂ, ನೀವು ವನಸ್ತ್ರೀ ಮೇಳದಲ್ಲಿದ್ರಾ? ಓಹೋ, ಎಲ್ಲ ತಗೊಬಂದ್ರೆ ಎಂತೆಂತ ಇದ್ದು? ದಾಸವಾಳ, ಬೇರೆ, ಹಾಂ. ಅರಿಶಿನ, ಹಾಂ. ಬೆಳೆ ಮುರುಗಿ ಸೊಪ್ಪು ಅಂತ. ಹಾಂ ಹಾಂ ಹಾಂ, ಅದನ್ನು ಒಣಗಿಸಿಟ್ಟಿದ್ದೆ. ಹ್ಞೂ, ಎಲ್ಲ ತಗೊಬಂದು. ನಾನು ಸುಮಾ ಬಟ್ಟಾಳಿ, ಬಿಸಿಲು ಕೊಪ್ಪ, ಕ್ಯಾನ್ಸರ್ ಹತ್ರ. ಹಾಂ. ಬೇರೆ ಇಲ್ಲೆಲ್ಲ ತಗೊಬಂದು. ಓ, ಇಲ್ಲಿ ಯಾವ್ಯಾವ ಬೇರೆ ಬೇರೆ ಕಲರ್ ಇದ್ದ? ಹೌದು, ಬೇರೆ ಬೇರೆ ಕಲರ್ ಕಡ್ಡಿನೂ ಇದ್ದು, ದೊಡ್ಡ ಜಾತಿ ಅಲ್ಲವ. ಹಾಂ. ಆಮೇಲೆ ಇದು ಹಪ್ಪಳ, ಒತ್ತ ಹಪ್ಪಳ ಆಡಿ ಹಿಂಗೆ ಉಂಡೆ ಮೇಲೆ ಬೇಯಿಸಿ ಉಂಡೆ ಕಟ್ಟುವ ಬ್ರೆಸ್ ಮಾಡೋದು. ಓ, ಸ್ಪೆಷಲ್. ಹಾಂ, ಸ್ಪೆಷಲ್ಲು. ಹಾಂ. ಚಿಪ್ಸು. ಮತ್ತು ಒಣಗ್ಸೋ ಕೆಲಸ ಇಲ್ಲ ಇದನ್ನ ಬಿಸಿಲಲ್ಲಿ? ಒಣಗಿಸ್ತೀವ, ಹಾಂ. ಆದರೆ ಅದ್ರ ನಮ್ಮನೆ ಒಂದಿನ ಮೂಡಾದ್ರೂ ಒಣಗಿ ಹೋಗ್ತೀವಿ ಹಾಂ, ಹಿಂಗೆ. ಆ ಥರ. ಹಾಂ, ಒಣಗ್ಸೋದು ಈ ರೀತಿಯಾಗೂ ಕೂಡ ಮಾಡ್ಲಕ್ಕು, ಜಾಸ್ತಿ ಬಿಸಿಲು ಬೇಡ. ಜಾಸ್ತಿ ಬಿಸಿಲು ಬೇಡ. ಹಾಂ. ನೀನು ಈ ರಾತ್ರಿ ಪ್ರೆಸ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಪ್ಲಾಸ್ಟಿಕ್ ಬಿಡ ಅಷ್ಟು ಒಣಗಿ ಹೋಗಿರುತ್ತೆ. ಹಾಂ. ಬೆಳಗ್ಗೆ ಅಲ್ಲ, ನಮ್ಗೆ ಬಿಸಿಲಿಲ್ಲ ಹೇಳಿ ನಮ್ಗೆ ರಗಳೆ ಪಟ್ಟಿಕಮ್ಮ ಕೆಲಸ ಇಲ್ಲ. ಹುಳಿ ಅಲ್ವಾ? ಹಾಂ. ವಾಸನೆ ಹೋಗ್ತಾನ ಹಂಗೆಲ್ಲ ಇಲ್ಲ ಇವತ್ತು ಹಪ್ಪಳ ಹಂಗೆ. ಓಹೋ. ಹಾಂ. ಇದು ಬೆಳೆ ಸಿಪ್ಪೆ ನಮ್ಮನೆ ಬದಿಗೆ ಬಿತ್ತಾಗ ತಲೆ ತಿರುಗಿ ಬಂದ್ರೆ ಬೆಳಗ್ಗೆ ಮುಂಚೆ ನೆನ್ಸಿಗೆ ಕುಡಿದ್ರೆ ಅದು ಒಣಗಿಸಿಟ್ಟಿದ್ರ? ಒಣಗಿಸಿಟ್ಟು ಹೌದು. ಹಾಂ. ಸೊಳೆ ಆಯ್ತಲ್ಲ. ಇದು ಚಿಪ್ಸು. ಇದು ಶಾಬಕ್ಕಿ ಹಪ್ಪಳ ಅಂದ್ರೆ ಬೇಯಿಸೋದು ಗೀಸೋದು ಎಲ್ಲ ಬೇಡ. ಅದಕ್ಕೆ ಅಳತೆಯಲ್ಲಿ ನೆನೆಸಿಟ್ಗಳು 3 ತಾಸು. ಆಮೇಲೆ ತೊಳೆದು ಬಿಸಿ ನೀರು ಹಾಕಿ ಕ್ಯಾರೆಟ್ ಇಟ್ಟು ಬಿಟ್ರೆ ಅದು ಮರುದಿವಸ ಮಿಕ್ಸೆಲ್ಲ ನೀವು ಬೀಸ್ಕೊಂಡು ದೋಸೆ ಇರ್ದಂಗೆ ಬಿಸಿಲಲ್ಲಿ ಅರ್ದು. ಓಹೋ, ಇದೆಲ್ಲ ನೀವು ಮನೆಯಲ್ಲೇ ನೀವೇ ಮನೆಯಲ್ಲಿ ಮಾಡಿ. ಇದು ಇಷ್ಟೇ ನೋಡಲು ಇಷ್ಟ ಕಂಡ್ರು ಸಿಕ್ಕಾಪಟ್ಟೆ ದೊಡ್ಡದಾಗ್ತದೆ. ಹಾಂ ಹಾಂ ಹಾಂ, ಕರ್ದ ಮೇಲೆ. ಹೌದು, ಬರುತ್ತೆ. ಸರಿ. ಅರಿಶಿನೂ ಹಂಗೆಯ ಮನೆಯಲ್ಲೇ ಮಾಡಿದ್ದು. ಕಿತ್ಗ ಬಂದ್ಕೊಂಡು ಅದ್ರ ತೊಳೆದು ಹರಿದು ಒಣಸಿ ಮಾಡಿ ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು. ಹಾಂ. ನಾವು ಈಗ ಆಲ್ರೆಡಿ ಒಂದು 6 ತಿಂಗಳು ಆಗ್ತದೆ ಮಾಡೋಕ್ಕೆ. ಫೀಡ್ಬ್ಯಾಕ್ ಚಲೋ ಇದೆ. ನ್ಯಾಚುರಲ್ ಆಗಿ ಈಗ ಕೊಯ್ದು ಸಪ್ಲೈ ಮಾಡಿದೆ. ಹಾಂ, ಬೀಜನೂ ಇದ್ದೆ ಮತ್ತೆ? ಬೀಜ ಸದ್ಯ ಇದು ಮಾಡ್ತಾ ಇದ್ದೀವಿ, ಸ್ಪಾನ್ ರೆಡಿ ಮಾಡ್ತಾ ಇದ್ದೀವಿ. ನಾವೇ ಪ್ರೈಮರಿ ಕಸ್ಟಮರ್ ಇರೋಕ್ಕೆ ನಾವೇ ಗ್ರೋ ಮಾಡಿ ಫ್ಯೂಚರ್ ನೋಡೋದು ಮಾಡಿದ್ರೆ. ಈ ಶಿವಮೊಗ್ಗ ಆ ಕಡೆ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ. ಶಿರ್ಸಿಲಿ ಸದ್ಯ ಸ್ವಲ್ಪ ಕಡಿಮೆ ಅಲ್ವಾ? ಅದೇ ಹಾಗಾಗಿ ಬಟ್ ಕೊಟ್ಟವರಲ್ಲಿ ಒಳ್ಳೆಯ ಫೀಡ್ಬ್ಯಾಕ್. ಏಜ್ ಆದವ್ರಿಗೆ, ಶುಗರ್ ಇದ್ದು ಎಲ್ಲರಿಗೂ ಇದು ಆಲ್ಟರ್ನೇಟಿವ್ ಇದೆ. ನಾನ್ ವೆಜ್ ಯೂಸ್ ಮಾಡ್ತಾರೆ, ಆಲ್ಟರ್ನೇಟಿವ್. ವೆಜಿಟೇರಿಯನ್ಸ್ಗೆ ಏನು ಪ್ರಾಬ್ಲಮ್, ಒಳ್ಳೆ ಪ್ರಾಡಕ್ಟ್. ನಮ್ಮ ಹೆಸರು ಭವಾನಿ ಭಟ್ ಎಲ್ಲ ಪ್ರದೇಶದಿದೆ. ಹೌದಾ? ಇದೆಲ್ಲ ನಮ್ಮಲ್ಲೇ ಮಾಡಿದ್ದು ಪ್ರಾಡಕ್ಟ್. ಹಾಂ, ಎಲ್ಲ ಹೋಮ್ ಮೇಡ್ ಅಲ್ಲ? ಹಾಂ. ಎಸ್. ಇದೇನು ಅಂದರು? ಇದು ಹೈಬ್ರಿಡ್ ತೊಂಡೆ. ಇದು ದೊಡ್ಡ. ಹಾಂ, ಎಲ್ಲ ಬೇರೆ ನೆಟ್ರೆ ಆಗ್ತಾ ಇದನ್ನ
ಹಾಂ, ಇದೇನು? ಇದು ಹಲಸಿನಕಾಯಿ ಡ್ರೈ ಮಾಡಿ ಇಟ್ಟಿದ್ದು. ಇದು ಅಂದರೆ ಡ್ರೈ ಮಾಡಿ ಕರೆದ್ರೆ ಬತ್ತ ಚಲೋ ಆಗ್ತದೆ. ಎಲ್ಲ ಮಾಡಲು ಚಲೋ. ಹಾಂ ಹಾಂ ಹಾಂ, ಎಲ್ಲ ಡ್ರೈ ಮಾಡಿ ಇಟ್ಟಿದ್ರಾ? ಹೊಕ್ಕೆ ಹಣ್ಣು ಡ್ರೈ ಮಾಡಿ ಇಟ್ಟಿದ್ದು. ವಾ, ಎಲ್ಲ ಮಾಡ್ಕೊಂಡು ಬಂದಿದ್ದು ಗ್ರೇಟ್. ಇದು ಅರಿಶಿನ ಪುಡಿ. ಹಾಂ. ಇದು ಹಲಸಿನಕಾಯಿ, ಇದು ಚಕ್ಕಲಿ. ಹಾಂ, ಅದೇಯ ಎಷ್ಟು ಚೆಂದ ಕಾಣಿಸ್ತದೆ ನೋಡಿ. ಅದೇ ಇದು ಹಲಸಿನ ಹಣ್ಣಿನ ಹಪ್ಪಳ. ಹಲಸಿನ ಬೇಳೆ. ಹಲಸಿನ ಬೇಳೆ ಪೌಡ್ರು ಎಂತದಕ್ಕೆ ಬರ್ತದೆ? ಅದು ಸಾಂಬಾರ್ ಪೌಡ್ರು, ರೊಟ್ಟಿ. ಹಲಸಿನ ಬೇಳೆ ಪೌಡ್ರು ಮತ್ತು ಇದು ಹೆಲ್ತಿ ಅಲ್ಲ, ಬೇಕಾದ್ರೆ ಇದನ್ನು ಬೆಲ್ಲದ ಉಂಡೆ ಎಲ್ಲ ಮಾಡ್ಲಿಕ್ಕೆ ಅಲ್ದ, ಸ್ವೀಟ್ ಎಲ್ಲ ಮಾಡ್ಲಿಕ್ಕೆ. ಇದೆಲ್ಲ ಮಾಡ್ಲಕ್ಕ. ಹಾಂ, ಅದೇ ಹಾಯ್ ಮಾಡ್ಕೊಂಬಿಡುತ್ತೆ. ಇದು ಶೇಂಗಾ ಒಳಗಡೆ ಹೌದಾ? ಆಶಾ ಹೆಗಡೆ ಅಂತ, ನಾ ಸಿದ್ದಾಪುರದಿಂದ ಬಂದಿದ್ದು. ಹೌದಾ, ಎಂಥದ್ದು ತಗೊಬಂದ್ರಿ? ಇದು ಖರ್ಜೂರದ ಹೋಳಿಗೆ, ಜಾನ್ ಸಕ್ಕರೆ, ಹಲಸಿನಕಾಯಿ ಚಿಪ್ಸು, ಕಟ್ನೆ ಪುಡಿ ಅಂತ, ಹಾಂ ಹಾಂ, ಕೊತ್ತರೊಡೆ, ಬಾಳೆಕಾಯಿ ಪುಡಿ, ಕೈಯಲ್ಲಿ ಕೈ ಚಕ್ಲಿ, ಹಲಸಿನಕಾಯಿ ಅದು. ಎಲ್ಲ ಚಕ್ಲಿ, ಸರಿ ಸರಿ ಚಕ್ಲಿ. ಹಾಂ, ಓಕೆ. ಎಲ್ಲ ಬೇರೆ ಬೇರೆ ದಾಸವಾಳ ಗಿಡ ಇದ್ದ, ಕಲರ್ ಅದೇ ಮಸ್ತ್. ಇದು ನೋಡಿ, ಇದು ಕಾಳುಮೆಣಸಿನ ಚಟ್ನಿ. ಮೇಡಮ್, ನಿಮ್ಮ ಹೆಸರು ಎಂಥದ್ದು? ನನ್ನ ಹೆಸರು ಮಹಾಲಕ್ಷ್ಮಿ ಹೆಗಡೆ ಅಂತ. ಎಲ್ಲಿಂದ ಬಂದ್ರಿ? ಗುಂಡಿಗದ್ದೆಯಿಂದ ಬಂದೆ. ಉಂಡಿಗದ್ದೆ. ಓಹೋ, ನಾನು ಇದು ಜೀರಿಗೆ ಅಪ್ಪೆ ಮಿಡಿ ತಗೊಂಡಿದ್ದೇನೆ. ಜೀರಿಗೆ ಅಪ್ಪೆ ಮಿಡಿನಾ? ಅನಂತ ಬೆಟ್ಟ ಅಪ್ಪೆ ಮಿಡಿದು. ಹಾಂ ಹಾಂ ಹಾಂ. ಹುಂಬು ಹಣ್ಣು, ಆಮೇಲೆ ಅದು ಹಾಳಾಗ್ತಿಲ್ಲದ? ಹಾಳಾಗ್ತದೆ, ಉಪ್ಪಲ್ಲಿ ಹಾಕಿ ತಗೊಂಡು. ಹಾಂ, ಸರಿ ಸರಿ, ಮಸ್ತ್. ಇದು ಹಪ್ಪಳ ಹಣ್ಣು. ಇದು ನೋಡಿ, ಪ್ಯೂರ್ ತುಪ್ಪ. ಹಾಂ, ನೀವು ಮಾಡ್ಕೊಂಡಿದ್ದಲ್ಲ? ಇಷ್ಟೇ ನಾನು. ಒಟ್ಟಿಗೆ ಅಕ್ಕ ತಂಗಿ ಅದು ಬೇರೆ ವಿಡಿಯೋ ಬೇಕು ನಂಗೆ. ಅಕ್ಕ ತಂಗಿನ? ಓಕೆ, ನಿಮ್ಮ ಹೆಸರು ಎಂತ ಮೇಡಮ್? ಮಮತಾ ಭಟ್ ಅಂತ, ಬೊಪ್ಪನಹಳ್ಳಿ, ಹಾಂ ಶಿರ್ಸಿ ತಾಲೂಕು. ಹಾಂ, ನಾವು ಹಳ್ಳಿಯಲ್ಲಿ ICS ಇಂಡಿಯನ್ ಕುಕಿಂಗ್ ಸರ್ವಿಸ್ ಜೊತೆಗೆ ಇದನ್ನೆಲ್ಲ ಮಾಡ್ತೇವೆ. ವಾ, ಸ್ಪೆಷಲ್ ಅಲ್ರಿ ಇದು ಹಳ್ಳಿ ತುಪ್ಪ. ಹಾಂ, ಹೇಗೆ ಅದು ಕೆಜಿಗೆ? ಕೆಜಿಗೆ 800 ರೂಪಾಯಿ. ಹಾಂ. ಇದು ಅರ್ಧ ಕೆಜಿ ಇದೆ. ಹಾಂ ಹಾಂ ಹಾಂ. ಇದು ಕಾಳುಮೆಣಸಿನ ಚಟ್ನಿ. ಹಾಂ. ಕಾಳುಮೆಣಸನ್ನ ಅರೆದು ಮಾಡಿರೋದು. ಹಾಂ. ಚಳಿಗಾಲ ಮಳೆಗಾಲಕ್ಕೆಲ್ಲ ಬಹಳ ಒಳ್ಳೇದು. ಬಾಳಂತಿಯರಿಗೆ, ಮಕ್ಕಳಿಗೆಲ್ಲ. ಥಂಡಿ ನಮ್ಮ ನಿಮ್ಮ ಕೈ ಹತ್ರನೂ ಬರೋದಿಲ್ಲ ಇದ್ರ ತಿಂದ್ರೆ. ಹಾಂ? ಬಿಸಿ ಬಿಸಿ ರೈಸಿಗೆ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಥಂಡಿ ನಮ್ಮ ಹತ್ರನೂ ಬರೋದಿಲ್ಲ. ಹೌದಲ್ಲ? ಓಕೆ. ಇದು ಲಿಂಬು ಉಪ್ಪಿನಕಾಯಿ, ಹಾಂ ಸಣ್ಣ ಮೆಣಸು ಹಾಕಿ ಮಾಡಿರೋದು, ಬಹಳ ಟೇಸ್ಟ್ ಇರುತ್ತೆ. ಹಾಂ, ಹೆಲ್ದಿ. ಹೆಲ್ದಿ. ಇದು ಬಾಕ ಹೂ ಅಂತ, ಬಾಳೆಕಾಯಿ ಪುಡಿ. ಓಹೋ, ಹಾಂ. ಇದು 7 ಕಪ್ಪು ಮತ್ತೆ ಬಜೆ ಕರಿಲಿಕ್ಕೆಲ್ಲ ಹಾಕ್ಬೇಕು, ಬಹಳ ಟೇಸ್ಟ್ ಬರುತ್ತೆ. ಹಾಂ ಹಾಂ ಹಾಂ. ಬಾಳೆಕಾಯಿಯನ್ನ ಒಣಗಿಸಿ ಹುಡುಗಿ ಡ್ರೈ ಮಾಡಿ ಪುಡಿ ಮಾಡಿರೋದು. ಇದು ಹುಳಿ ಪುಡಿ. ಇದು ಸ್ಟಾರ್ ಫ್ರೂಟ್ ಪುಡಿ. ಹಾಂ, ಸ್ಟಾರ್ ಫ್ರೂಟ್ ಅನ್ನ ಹುಳಿ ಪುಡಿಯಾಗಿ ಮಾಡಿರೋದು. ಹೌದಾ? ಕರಿಮಜ್ಲು ಅಂತಾನೂ ಹೇಳ್ತೇವೆ ನಾವು ಹಳ್ಳಿಯಲ್ಲಿ. ಹಾಂ ಇದನ್ನ ಸಕ್ಕರೆ ಜೊತೆ ಸೇವಿಸಿದ್ರೆ ಹಾಂ. ರಾತ್ರಿ ಕೆಮ್ತೇವಲ್ಲ, ನಿದ್ದೆ ಮಾಡಿ ಶುರು ಮಾಡಿದ್ಮೇಲೆ ಆ ಕೆಮ್ಮು ಬೇಗ ಕಡಿಮೆ ಆಗುತ್ತೆ. ಹೌದಾ? ಸ್ಟಾರ್ ಫ್ರೂಟ್ ತಿನ್ಬಿಡಿ. ಇದು ಔಟೆ ಪುಡಿ. ಔಟೆಕಾಯಿನ ಒಣಗಿಸಿ ಡ್ರೈ ಮಾಡಿ ಪುಡಿ ಮಾಡಿರೋದು. ಇದ್ರ ಕಾಯಿ ರಸ, ಅಪ್ಪೆ ಹುಳಿ ಎಲ್ಲ ಮಾಡ್ಬೋದು ನೆನೆಸಿಟ್ಟು. ಹುಳಿ ಪುಡಿ ತರನು ಬಳಸ್ಬೋದು. ಇದು ಹಲಸಿನಕಾಯಿ ಚಿಟ್ಟು ಅಂತ. ಹಲಸಿನಕಾಯಿನ ಕಟ್ ಮಾಡಿ ಉಪ್ಪು ಹುಳಿ ಖಾರ ಚಿಟ್ಟು, ಲಿಂಬು ಚಿಟ್ಟು, ನೆಲ್ಲಿ ಚಿಟ್ಟು ಎಲ್ಲ ಮಾಡಿದಂಗೆ ಹಲಸಿನಕಾಯಿ ಚಿಟ್ಟು ಅಂತ ಮಾಡಿದ್ದೇನೆ. ಹಪ್ಪಳ, ಸಾಂಬಾರ್ ಹಾಕಿರೋದು ಹಪ್ಪಳ. ನೀವು ಟೇಸ್ಟ್ ನೋಡ್ತೀರಾ? ಸಾಂಬಾರ್ ಹಾಕಿರೋ ಹಪ್ಪಳ. ಹಾಂ, ಟೇಸ್ಟ್ ನೋಡ್ತೇನೆ. ಇದು ಟೇಸ್ಟ್ ನೋಡಿ, ಕರ್ಕೊಂಡು ತಗೊಬಂದಿದ್ದೇನೆ. ಇದು ಹಲಸಿನಕಾಯಿ ಹಪ್ಪಳ. ತಗೊಳ್ತೀನಿ. ಕಲಾವತಿ. ತುಪ್ಪ ಇದೆ, ಪ್ಯೂರ್ ತುಪ್ಪ ಇದೆ. ಇದು ಅಸ್ಥಿ ಶೃಂಖಲ ಅಂತ. ಇದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆದಾಗ ಇದರನ್ನ ಬಳಸಬೇಕು ನಾವು. ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ನಮ್ಮ ದೇಹಕ್ಕೆ. ನಾವು ರಜೆ ಬಿಟ್ಟನಲ್ಲ ಕಷಾಯ ಸಂದು ಬಳ್ಳಿ ಅಂತ ಹೇಳ್ತಾರೆ. ಅಸ್ಥಿ ಶೃಂಖಲ, ಸಂದು ಬಳ್ಳಿ, ಗುಂಗುರು ಬಳ್ಳಿ,
ಇದನ್ನ ಈಗ ನೆಟ್ಕೊಂಡ್ರೆ ಬದುಕತ್ತಾ? ಗಂಡು ಗಂಡಿಗೆ ಬೇರೆ ಬರುತ್ತದೆ, ಗಂಡು ಗಂಡಿಗೆ ಬೇರೆ ಬರುತ್ತೆ. ಇದರನ್ನ ಬಳಸುವಾಗ ಮಾತ್ರ ನೀವು ಈ ಮೇಲ್ಗಡೆ ಸಿಪ್ಪೆಯನ್ನ ತೆಕ್ಕೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ತುರುಕಿ ಕೆಸ್ಸಿನಾಗೆ ಒಳಗಡೆ ಭಾಗವಷ್ಟು ದೇಹಕ್ಕೆ ಬಲವನ್ನು ಕೊಡ್ತದೆ. ಇದು ಶೋ ಗಿಡ. ಶೋ ಗಿಡ. ಬಸವಮತಿ ಹೇಳಿ ನನ್ನ ಹೆಸರು. ದಾಸವಾಳ, ಇದು ಡೇವೆ, ಬೇರೆ ಬೇರೆ ಗಿಡ. ಬಿಳೆಸುಳಿ, ಪತ್ರೆ. ವನಸ್ತ್ರೀಯಲ್ಲಿ ಒಂದು ಹಳೆ ಮೆಂಬರ್ ಇದು. ಮತ್ತೆ ಬೀಜವನ್ನು ಉಳಿಸಲು ರಾಶಿ ನಮ್ಮನೆ ಬೀಜ ಉಳಿಸಲು ಅದು ಪ್ರಯತ್ನ ಮಾಡಿದ್ದು. ನಾನು ವನಸ್ತ್ರೀಯ ಟ್ರಸ್ಟಿ. ಕಳೆದ 25 ವರ್ಷದಿಂದಲೂ ವನಸ್ತ್ರೀಯಲ್ಲೇ ಕೆಲಸ ಮಾಡ್ತಾ ಇದ್ದೇನೆ. ನಾವು ಈ ವರ್ಷ ಈಗ 2001ರಲ್ಲಿ ಸ್ಟಾರ್ಟ್ ಆಗಿದ್ದು ವನಸ್ತ್ರೀ. ಇವತ್ತಿಗೆ 25ನೇ ವರ್ಷ ನಡೀತಾ ಇತ್ತು ವನಸ್ತ್ರೀ ಅಕ್ಕ. ಮೊದಲಿನಿಂದಲೂ ನಮ್ಮ ಮೆಂಬರ್. ಮತ್ತೆ ತರಕಾರಿ ಬೀಜ ಉಳಿಸೋದ್ರಲ್ಲೂ ಅಷ್ಟೇ ಎಲ್ಲ ಜಾತಿ ತರಕಾರಿ ಬೀಜ ಭಾಳ ಚಂದ ಮಾಡಿ, ಹೂವಿನ ಗಿಡ ಇರಲಿ, ತರಕಾರಿ ಬೀಜ ಇರಲಿ, ಭಾಳ ಶ್ರದ್ಧೆಯಿಂದ ಭಾಳ ಚಂದ ಮಾಡಿ ತರಕಾರಿ ಮಾಡ್ತೀವಿ. ಯಾಕಂದ್ರೆ ತರಕಾರಿ ಸೀಸನ್ ಅವ್ರ ಮನೆಗೆ ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ ಚಂದ ಮಾಡಿದ್ರೆ. ನಿಮ್ಮ ಹೆಸರೇನು ಮೇಡಮ್? ನಿಮ್ಮ ಹೆಸರಂತ? ನನ್ನ ಹೆಸರು ಶ್ಯಾಮಲಾ ಹೆಗ್ಡೆ. ಬಸಮತಿ ಹೆಗ್ಡೆ. ನೀವು ಫ್ರೆಂಡ್ಸ್ ಒಳ್ಳೆ, ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಕೂಡ. ಫ್ರೆಂಡ್ಸ್ ಅಲ್ಲ, ನಾವು ವನಸ್ತ್ರೀ 150 ಜನ ಫ್ರೆಂಡ್ಸ್ ಎಲ್ಲ ಅಕ್ಕ ತಂಗಿ ತಂಗಿ. ಹೌದಾ? ಓಕೆ, ಖುಷಿ ಆಯ್ತು ಹಂಗಂತೂ ಮನೆಗಳು ನೋಡಿ. ಹೌದಾ? ಆಗಲಿ, ಥ್ಯಾಂಕ್ಸ್. ಹಾಯ್, ಹೋಗ್ಬತ್ತಿ ಮನೆಗೆ. ನಾಳೆ ಸಿಗೋಣ. ನಾಳೆ. ನಿಮ್ಮ ಹೆಸರು? ನನ್ನ ಹೆಸರು ಕುಶಲ. ಇಲ್ಲೇನೇನು ಇಟ್ಟಿದ್ದಾರೆ? ಶೇಂಗಾ ಎಣ್ಣೆ. ಬೆಲ್ಲ, ಜೇನುತುಪ್ಪ, ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಪ್ರತಿಯೊಂದು. ಹೌದಾ? ಹಾಂ. ಶೇಂಗಾ ಎಣ್ಣೆ. ಪುಡಿ, ಚಟ್ನಿ ಪುಡಿ, ಅರ್ಶಿನ ಐತಿ. ಆರ್ಗ್ಯಾನಿಕ್ ಫುಡ್.